1962ನೇ ಇಸವಿಯಲ್ಲಿ ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಒಂದು ಗ್ರಾಮವನ್ನೇ ಅಂದ್ರೆ ಚೀನಾಕ್ಕೆ ಅಟ್ಯಾಚ್ ಆಗಿರುವಂತಹ ಉತ್ತರಾಖಂಡ್ನ ಒಂದು ಗ್ರಾಮ ಅಲ್ಲ, ತುಂಬಾ ಗ್ರಾಮಗಳು, ಆ ಗಡಿಯಲ್ಲಿರುವಂತಹ ಅಷ್ಟು ಗ್ರಾಮಗಳನ್ನ ತೆರವುಗೊಳಿಸಿ ಉತ್ತರಕಾಶಿನೋ ಅಲ್ಲಿ ಅಕ್ಕಕ್ಕೆ ಇರುವಂತಹ ಸ್ಥಳಗಳಿಗೆ ಸ್ಥಳಾಂತರವನ್ನ ಮಾಡ್ತಾರೆ. ಈಗ 2024ರಲ್ಲಿ ಆ ಗ್ರಾಮವನ್ನ ಮತ್ತೆ ಪುನರ್ವಸತಿ ಮಾಡಬೇಕು ಅಂತ ಭಾರತ ಸ್ಕೆಚ್ ಅನ್ನ ಹಾಕಿದೆ. ಇದಕ್ಕೆ ಚೀನಾ ನಿಜಕ್ಕೂ ಅಡ್ಡಗಾಲ್ ಹಾಕುತ್ತಾ? 1962ರಲ್ಲಿ ಒಂದು ಯುದ್ಧ ನಡೀತಲ್ಲ, ಆ ಯುದ್ಧದಲ್ಲಿ ನಿಜಕ್ಕೂ ಹಲವಾರು ಜನರು, ಬಡವರಾಗಿರ್ಬಹುದು, ಆ ಗ್ರಾಮದವರಾಗಿರ್ಬಹುದು, ತುಂಬಾ ಜನ ಸಾವನ್ನಪ್ಪಿದ್ದಾರೆ. ವೀರ ಮರಣ ಅಂತಾನೆ ಹೇಳಬಹುದು. ಈಗ ಚೀನಾ ಏನಾದ್ರೂ ಕಿರಿಕ್ ಮಾಡುತ್ತಾ ಅಲ್ಲಿ ಗ್ರಾಮಗಳನ್ನ ಕಟ್ಟಿಸಲು ಮತ್ತೆ ಪ್ರೇಕ್ಷಣೀಯ ಸ್ಥಳ ಅಥವಾ ಪ್ರವಾಸಿಗರ ಸ್ಥಳವನ್ನ ಮಾಡೋಕೆ ಹೊರಟಿದೆ ಭಾರತ. ಇದಕ್ಕೂ ಕೂಡ ಚೀನಾ ಅಡ್ಡಗಾಲನ್ನ ಹಾಕುತ್ತಾ? ಇದನ್ನ ಕಾದ್ ನೋಡ್ಬೇಕಾಗಿದೆ. ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಚೀನಾ ಗಡಿ ಭಾಗದಲ್ಲಿರುವಂತಹ ಉತ್ತರಾಖಂಡ್ನ ಗ್ರಾಮಗಳನ್ನ ಪುನರ್ವಸತಿ ಸಿದ್ಧವಾಗುವಂತೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಸೇನಾ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನ ನೀಡಿದ್ದಾರೆ. ಸೇನಾ ಮುಖ್ಯಸ್ಥರ ಈ ಸೂಚನೆಯ ಬೆನ್ನಲ್ಲೇ 1962ರ ಯುದ್ಧದಿಂದ ಖಾಲಿಯಾಗಿದ್ದ ಗ್ರಾಮಗಳಲ್ಲಿ ಹೊಸ ಚೈತನ್ಯ ಕಳೆಗಟ್ಟುವ ಭರವಸೆಯನ್ನ ನೀಡಿದ್ದಾರೆ. ಅಂದ್ರೆ 1962ರಲ್ಲಿ ಒಂದು ಗ್ರಾಮ ಇತ್ತು, ಆ ಗ್ರಾಮವನ್ನ ಯುದ್ಧಕ್ಕೋಸ್ಕರ ಬೇರೆ ಕಡೆ ಶಿಫ್ಟ್ ಮಾಡಲಾಗಿತ್ತು. ಅಲ್ಲಿ ಇದ್ದವರೆಲ್ಲ ಬೇರೆ ಕಡೆ ಅಂದ್ರೆ ತಲೆಮಾರು ಚೇಂಜ್ ಆಯ್ತಲ್ಲ, ತಲೆಮಾರು ಚೇಂಜ್ ಆದಾಗ ಅವರು ಉತ್ತರಕಾಶಿ ಆಗಿರ್ಬೋದು, ಬೇರೆ ಜಾಗ ಆಗಿರ್ಬೋದು, ಇದೇ ತಮ್ಮೂರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅವರು ಉತ್ತರಾಖಂಡ್ನ ಗ್ರಾಮಸ್ಥರು, ಅಂದರೆ ಉತ್ತರಾಖಂಡ್ನ ಗಡಿಯಲ್ಲಿರುವಂತಹ ಗ್ರಾಮಸ್ಥರು ಇವರಾಗಿದ್ರು. ಇದರ ಹಿಂದೆ ಭಾರತ ಸರ್ಕಾರ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ. LACಯಲ್ಲಿ ರೋಮಾಂಚನಕಾರಿ ಹಳ್ಳಿಯ ನಿರ್ಮಾಣವಾಗ್ತಾ ಇದೆ. ಚೀನಾ ಗಡಿಗೆ ಹೊಂದಿಕೊಂಡಿರುವಂತಹ ಅಂದರೆ LAC ಉದ್ದಕ್ಕೂ ಇರುವಂತಹ ಗ್ರಾಮಗಳನ್ನ ಪುನರ್ವಸತಿ ಮಾಡಬೇಕು ಅಂತ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅದರಲ್ಲೂ ನಮ್ಮ ಆದ್ಯತೆ ಚೀನಾ ಗಡಿಗೆ ಸಮೀಪ ಇರುವಂತಹ ನೆಲಾಂಗ್ ಮತ್ತು ಜದಾಂಗ್ ಗ್ರಾಮಗಳಿಗೆ ಆಗಿರಬೇಕು. ಅಂದರೆ ಮೊದಲು ನೆಲಾಂಗ್ ಮತ್ತು ಜದುಂಗ್ ಗ್ರಾಮಗಳಿತ್ತಲ್ಲ, ಅದೇ ತರ ಆಗಬೇಕು ಅಂತ ಹೇಳಿ ಚೀಫ್ ಆಫ್ ಡಿಫೆನ್ಸ್ ಅವರು ತಿಳಿಸಿದ್ದಾರೆ. ಹಠ ಹಿಡಿದು ಕೂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1962ರ ಯುದ್ಧದ ಸಮಯದಲ್ಲಿ ಈ ಹಳ್ಳಿಯಲ್ಲಿದ್ದ ಜನರನ್ನ ಉತ್ತರಕಾಶಿ ಮತ್ತು ಹತ್ತಿರದ ಸಂರಕ್ಷಿತ ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಲಾಗಿತ್ತು. ಆಗ ಹೇಳ್ದಂಗೆ ಅವರು ಸ್ಥಳಾಂತರ ಮಾಡಿ ಹೋಗಿದ್ದಾರೆ. ಅಂದ್ರೆ ಆ ಒಂದು ಗಡಿಯಲ್ಲಿರುವಂತಹ ಜನರು ತಮ್ಮ ಊರನ್ನ ಬಿಟ್ಟು ಬೇರೆ ಊರಿಗೆ ಸ್ಥಳಾಂತರ ಆಗಿದ್ದಾರೆ. ಆವಾಗ 1962ನೇ ಇಸವಿಲಿ ಚೀನಾ ಗಡಿ ಉದ್ದಕ್ಕೂ ವೈಬ್ರೆಂಟ್ ಹಳ್ಳಿಗಳನ್ನ ನಿರ್ಮಿಸುವ ಉದ್ದೇಶ ಭಾರತ ಸರ್ಕಾರದಾಗಿದೆ. ಅಂತೆಯೇ ಆಪರೇಷನ್ ಸದ್ಭವನಾ ಪ್ರಾಜೆಕ್ಟ್ ಅಡಿಯಲ್ಲಿ ಭಾರತೀಯ ಸೇನೆಯ ಗಡಿ ಪ್ರದೇಶದಲ್ಲಿ ಅಭಿವೃದ್ಧಿ ಸಕ್ರಿಯವಾಗಿ ನಡೀತಾ ಇದೆ. ಗಡಿಯಿಂದ ಮೊದಲ ವಸಾಹತು ಶುರುವಾಗುತ್ತೆ. ಇತ್ತೀಚೆಗೆ ಅನಿಲ್ ಚೌಹಾಣ್ ಅವರು LAC ತಪಾಸಣೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಈ ಹಳ್ಳಿಯನ್ನ ಪುನರ್ವಸತಿ ಮಾಡಲು ಸೇನೆ ಒತ್ತಾಯವನ್ನ ಮಾಡಿದೆ. ಅದನ್ನ ಗಡಿಯಿಂದ ಮೊದಲು ವಸಾಹತುಶಾಹಿ ಮಾಡಬೇಕು ಅಂತ ಪರಿಗಣಿಸಲಾಗಿದೆ. ವರದಿಗಳ ಪ್ರಕಾರ ITBP ಸಿಬ್ಬಂದಿ, ಸಿವಿಲ್ ಆಫೀಸರ್ಸ್ ಹಾಗೂ ಸೇನಾ ಸಿಬ್ಬಂದಿಯ ಸಹಾಯದ ಮೂಲಕ ಅಲ್ಲಿದ್ದ ಮೂಲ ನಿವಾಸಿಗಳು ಗ್ರಾಮಕ್ಕೆ ತೆರಳಲು ಅನುಕೂಲ ಮಾಡಿಕೊಡಲಾಗುತ್ತೆ. ಅಂದರೆ ಈಗ ಉತ್ತರ ಕಾಶಿಯಲ್ಲಾಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಾಗಿರ್ಬೋದು 1962ನೇ ಇಸವಿಯಲ್ಲೇ ಹೋಗಿದ್ದಾರೆ. ಅವರನ್ನ ಮತ್ತೆ ಅವರ ಗ್ರಾಮಕ್ಕೆ ತಲುಪಿಸುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡೋಕೆ ಹೊರಟಿದೆ. ಇದಕ್ಕೆ ಚೀನಾ ಎಷ್ಟರ ಮಟ್ಟಿಗೆ ಅಡ್ಡಗಾಲ್ ಹಾಕುತ್ತೋ ಅಥವಾ ಮಾಡ್ಕೊಳ್ಳಿ ಭಾರತ ದೇಶದವರು ಅಂತ ಬಿಟ್ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಬಿಡೋ ಮಾತೇ ಇಲ್ಲ ಬಿಡಿ. ಆದಾಗ್ಯೂ ಒಂದು ಸಮಸ್ಯೆ ಎದುರಾಗಿದೆ. 1962ರಲ್ಲಿ ಅಲ್ಲಿನ ಗ್ರಾಮಸ್ಥರು ಸ್ಥಳಾಂತರ ಮಾಡಲಾಗಿದೆ. ಸ್ಥಳಾಂತರಗೊಂಡ 60 ವರ್ಷಗಳಲ್ಲಿ ಅನೇಕ ಮಂದಿ ಸಾವನ್ನಪ್ಪಿರ್ತಾರೆ. ಖಂಡಿತವಾಗೂ ವಯೋವೃದ್ಧದ ಕಾಯಿಲೆಯಿಂದ ಮೃತಪಟ್ಟಿರ್ತಾರೆ. ಹಾಗೆ ಹಲವಾರು ಕಾಯಿಲೆಯಿಂದಾಗಿರಬಹುದು, ಆಕಸ್ಮಿಕ ಸಾವಾಗಿರಬಹುದು. 60 ವರ್ಷದಲ್ಲಿ ಅನೇಕ ಮಂದಿ ಸಾವನ್ನಪ್ಪಿರ್ತಾರೆ. ಒಂದು ವೇಳೆ ಇಲ್ಲಿಗೆ ಸ್ಥಳಾಂತರಗೊಳಿಸಿದ್ರೆ ಅಲ್ಲಿರುವ ಖಾಲಿ ಭೂಮಿಯನ್ನ ಹೇಗೆ ವಾರಸುದಾರರು ಗುರುತಿಸ್ತಾರೆ ಅನ್ನೋದೇ ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ನಿಂತುಕೊಂಡಿದೆ. ಯಾಕಂದ್ರೆ 60 ವರ್ಷ ಆದ್ಮೇಲೆ ತಮ್ಮನೆ ಎಲ್ಲಿತ್ತು ಅಂತ ಆ ಗ್ರಾಮಸ್ಥರು ಹೇಗೆ ಹುಡುಕ್ತಾರೆ, ಅಥವಾ ಇದೇ ತಮ್ಮ ಮನೆ ಆಗಿತ್ತು ಅಂತ ಹೇಗೆ ಹೇಳ್ತಾರೆ, ಸುಳ್ಳು ಹೇಳ್ಬಿಟ್ರೆ ಅಂತ ಕೂಡ ಇದೆ. ಸ್ಥಳೀಯ ಜನಸಂಖ್ಯೆಯ ಅನುಗುಣವಾಗಿ ಇಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನ ಪುನರುಜ್ಜೀವನಗೊಳಿಸಲು ನಿರ್ಧಾರವನ್ನ ಮಾಡಲಾಗಿದೆ ಸರ್ಕಾರ. ಅಂದ್ರೆ ಪ್ರವಾಸೋದ್ಯಮಕ್ಕೆ ಸ್ವಲ್ಪ ಒತ್ತನ್ನ ಕೊಡ್ತಾ ಇದೆ. ಉತ್ತರಾಖಂಡ್ನಲ್ಲಿ ಪ್ರವಾಸಿಗರು ಬರಲಿ ಅಂತ ಇಂಡಿಯಾ ಸ್ವಲ್ಪ ಚಿಂತೆ ಮಾಡ್ತಾ ಇದೆ.
ಜೊತೆಗೆ ಅವರ ಹಳ್ಳಿಗಳಲ್ಲಿ ಅವರು ಜೀವನೋಪಾಯವನ್ನ ಬಳಸಿಕೊಂಡು ತಮ್ಮ ಊರಿನಲ್ಲಿ ಆರಾಮಾಗಿ ಖುಷಿಯಾಗಿ ಇರಲಿ, 60 ವರ್ಷದಿಂದ ಬೇರೆ ಕಡೆ ಜೀವನ ಸಾಗಿಸ್ತಾ ಇದ್ದಾರಲ್ಲ, ತಮ್ಮ ಊರಿಗೆ ಬರಲಿ ಅನ್ನುವಂತಹ ಉದ್ದೇಶವನ್ನು ಕೂಡ ಹೊಂದಿದೆ. ಹಳ್ಳಿಯನ್ನ ಬೆಂಬಲಿಸುವುದು ಸೇನೆಯ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸಲಿದೆ. ಈ ಮೂಲಕ ಪ್ರವಾಸೋದ್ಯಮಕ್ಕೂ ಚಿಂತನೆ ನಡೆಸಲಿದೆ. ಅಂದ್ರೆ ಪ್ರವಾಸೋದ್ಯಮನೂ ಆಗ್ಲಿ, ಹಾಗೆ ಹಳ್ಳಿಗರಿಗೆ ಅವರದ ಮನೆ ಸಿಗಲಿ, ಹಾಗೆ ಅವರು ಮತ್ತೆ ವಾಪಸ್ ತಮ್ಮ ಊರಿಗೆ ಬರಲಿ, 60 ವರ್ಷದ ನಂತರ ಮತ್ತೆ ಊರಿಗೆ ಬರಲಿ. ಹಾಗೆ ಸೇನೆಯವರಿಗೂ ಕೂಡ, ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದವರಿಗೂ ಕೂಡ ಮೂಲ ಸೌಕರ್ಯಗಳು ಸಿಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಒಂದು ಐಡಿಯಾವನ್ನ ಮಾಡಿದೆ. ಅಂತೆಯೇ ಆ ಜಾಗದಲ್ಲಿ 1962ನೇ ಇಸ್ವಿಯಲ್ಲಿ ಏನು ಯುದ್ಧ ಆಗಿತ್ತಲ್ಲ, ಈಗ 2024ರಲ್ಲಿ ಇದೊಂದು ಅಂದ್ರೆ ಚಿಂತನೆಯನ್ನ ಇಟ್ಟುಕೊಂಡಿದೆಯಲ್ವಾ ಭಾರತ ದೇಶ. ಆ ಒಂದು ಸ್ಥಳದಲ್ಲಿ ದೇವಾಲಯವನ್ನು ಕೂಡ ನಿರ್ಮಿಸಬೇಕು, ದೇವರಿಲ್ಲದೆ ಹೋದ್ರೆ ಹೇಗೆ ಅಂತ ಕೇಂದ್ರ ಸರ್ಕಾರ ಯೋಚನೆಯನ್ನ ಮಾಡಿದೆ. ಜಾಡ್ ಹಬ್ಬವನ್ನ ಉತ್ತೇಜಿಸುವ ಪ್ಲಾನ್ ಕೂಡ ಹಮ್ಮಿಕೊಂಡಿದೆ ಈ ಕೇಂದ್ರ ಸರ್ಕಾರ. ಜಾಡ್ ಅನ್ನೋದು ಅಲ್ಲಿನ ಒಂದು ಸಾಂಪ್ರದಾಯಿಕ ಹಬ್ಬವಾಗಿದೆ. ಈ ಹಬ್ಬಕ್ಕೂ ಕೂಡ ಒತ್ತನ್ನ ನೀಡೋಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇದು ಚೀನಾದ ಗಡಿಯ ಭಾಗದಲ್ಲಿ ಇರುವ ಕಾರಣಕ್ಕೋಸ್ಕರ ಚೀನಾ ಅದು ಏನು ಡೊಂಬರಾಟ ಅಥವಾ ಗಲಾಟೆಯನ್ನ ತೆಗೆಯುತ್ತೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡು ಅಲ್ಲಿ ಹೋದ ಮೇಲೆ ಚೀನಾ ತನ್ನ ನಿಜವಾದ ಸ್ವರೂಪವನ್ನ ಹೊರಗೆ ತೆಗೆದ್ರೂ ಕೂಡ ಅದೇನು ಆಶ್ಚರ್ಯ ಅಂತ ಅನ್ಸಲ್ಲ. ಯಾಕಂದ್ರೆ ಚೀನಾ ಅವಾಗವಾಗ ಕಾಲ್ ಕೆದರ್ಕೊಂಡು ಜಗಳಕ್ಕೆ ಬರ್ತಾ ಇರುತ್ತೆ ಭಾರತ ದೇಶದೊಂದಿಗೆ. ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.